ಆಯ್ತಲ್ಲ ಒಂದು ದಿನನೂ ಯೂಸ್ ಮಾಡಿಲ್ಲ ಅಲ್ಲ ಅಷ್ಟೆಲ್ಲ ನಾ ಮೇಲೆ ಬರಬೇಕು. ನಮ್ಗೆ ರೋಡ್ ಮಿಸ್ ಆಗಿದೆ ಮರಿ, ಎಲ್ಲಿಂತ ಗೊತ್ತಾಗ್ತಿಲ್ಲ. ಅಲ್ಲೆಂಡ್ ಅಂತ ಇದೊಂದು ಡಿಫ್ರೆಂಟ್ ರೆಸಿಪಿ ಮಾರ, ಬಟ್ ಚೆನ್ನಾಗಿದೆ ಅಂತ ಅಂತಾರಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೇನೆ, ಹಾಗೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಸಿಂಪಲ್ ಬ್ಲಾಗ್, ಯಾವಾಗಲೂ ಅದೇ ಥರ ಹೇಳ್ತಾ ಇರ್ತೇನೆ, ಬಟ್ ನೋಡೋಣ ಇವತ್ತು ಹೇಗಿರುತ್ತೆ ದಿನ ಅಂತ. ಇವತ್ತು ನಾನು MG ರೋಡಿಗೆ ಹೊರಡ್ತಾ ಇದ್ದೇನೆ. ಏನಿಲ್ಲ, ಒಂದು ನನ್ನ ಫ್ರೆಂಡ್ ಕರೆದ್ಲು, ಸೊ ಅದಕ್ಕೋಸ್ಕರ ಗಿಫ್ಟನ್ನು ತೊಗೊಳ್ಳಿಕ್ಕಿದೆ ಅಂತ. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಏನು ಶಾಪ್ ಮಾಡಬಾರ್ದು, ಸುಮ್ಮನೆ ಹೋಗಿ ಬರಬೇಕು ಅಂತ ಅಂದ್ಕೊಳ್ಳೋದು, ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಇವಾಗ ಬ್ಯಾಗ್ ಫಸ್ಟ್, ಅಯ್ಯೋ ಲೈಟ್ ಆಫ್ ಮಾಡಿ, ಕೀ ಇಟ್ಕೊಂಡು ಬ್ಯಾಗ್ ಹಾಕ್ಕೊಂಡು ರೆಡಿ ಆಗೋದು. ಈಗ ಅವಳು ಬರ್ತಾಳ ಅಂತ ಬೇರೆ ಕೇಳಬೇಕು, ರೆಡಿ ಆಗಲ್ಲ ಅಂತ ಕಾಲ್ ಮಾಡೋಣ. ಹೊರಗಡೆ ಹೋಗ್ತೆ, ಮಳೆ ಬೇರೆ ಬರ್ತಾ ಇದೆ. ಒಂದ್ಸಲ ಹೋಗ್ಬಾರ್ದು ಅಂತ ಅಂದ್ಕೊಂಡು ಕೂತ್ಕೊಂಡ್ವಿ, ಬಟ್ ಮಳೆ ನಿಂತು ಹೋಗಿದೆ ಈಗ ಸ್ವಲ್ಪ, ಆದರೂ ಹೋಗಿ ಬರೋಣ ಬನ್ನಿ. ಚಪ್ಪಲಿ ಇದೆ, ಮಳೆಗೆ ಒಳ್ಳೆಯದು, ತುಂಬ ಇದೆ. ರೈಟ್, ಯಾರು ಇಲ್ಲ ಮರಿ, ಮಳೆಗೆ ಸುಮ್ಮನೆ ಮಲಗೋ ಬದಲು ಬೇಕಿತ್ತು. ಈ ಕರ್ಮ ಇಲ್ಲಿ ಯಾರು ಗೊತ್ತಾ, ಇಲ್ಲಿಂದ ಏನೋ ಬ್ಲಾಗ್ ಮಾಡಿದರೆ ಅದಕ್ಕೇನೆ ಬಂದುಬಿಡ್ತಾರೆ ಮಾಡ. ಈ ಒಂದ್ಸಲ ಸಾರಿಗೆ ಹೋಗ್ಬೇಕು, ಮಲ್ಲಿಗೆ ಟೆಕ್ಸ್ಟೈಲ್ ಅಂತ ಏನು ಮೊಸಳೆ ನೆನಪದು ಬಾಳೆ ಬರೋದು ಕಾಣುತ್ತೆ, ಅದು ಈಚೆ ಹೋಗಲ್ಲ ಅನಿಸುತ್ತೆ. ಹಲೋ, ಚೆನ್ನಾಗಿದೆ, ನೋವಾಗುತ್ತಲ್ವ ಅಯ್ಯೋ ಆಯ್ತಲ್ಲ, ಒಂದು ದಿನನೂ ಯೂಸ್ ಮಾಡಿಲ್ಲ ಅಲ್ಲ ಅಷ್ಟೆಲ್ಲ ನಾ ಮೇಲೆ ಬರಬೇಕು. ಸಾಂಬಾರು ಶೇ ಅವನು ನೀವು ವಿಡಿಯೋ ಮಾಡ್ತಿದ್ಯಾ? ಹೋಯ್ತಾ ಮಳೆ? ನೀನು ನಿಂತಿತ್ತು ಟೇಸ್ಟ್ ನೋಡು ಒಂದ್ಸಲ. ಚೆನ್ನಾಗಿತ್ತು ಅಂದ್ರೆ ಗೊತ್ತಾಗುತ್ತೆ. ಯಾರು ಮೊನ್ನೆ ಅವತ್ತು ಕೇಳ್ತಾ ಇದ್ರು, ಫೋಟೋ ತೆಗಿಯೋಣ, ವಿಡಿಯೋನೇ ಮಾಡ್ತೀನಿ. ಚೆನ್ನಾಗಿದೆ ಮಾಡ, ಪರವಾಗಿಲ್ಲ ಬಿಡು, ಚೆನ್ನಾಗಿದೆ. ಅಯ್ಯೋ ಅಂದರೆ ಕಾರ್ನ್ ಸ್ವಲ್ಪ ಸ್ವೀಟ್ ಬರುತ್ತೆ, ಯಾವ ಥರ ಮಾಡ್ತೀನಿ.
ಎಲ್ಲಿ ಗೈಸ್ ನಮಗೆ ರೋಡ್ ಮಿಸ್ ಆಗಿದೆ ಮರಿ ಎಲ್ಲಿಂತ ಗೊತ್ತಾಗ್ತಿಲ್ಲ. ರೋಡ್ ಅಲ್ಲಿಂಡು ಅಂತ ಲೆಫ್ಟ್ ಹೋದ್ರು ಆದ್ರೆ ಯಾವ ಕಡೆ ಅಂತ ಬಾರಿ ಗೊತ್ತಾಗ್ತಿಲ್ಲ. ಏ ಚಂದನ ಪೀಜಿನೆಲ್ಲ ಅದೇ ಅವಳ ಪೀಜ್ ಅಲ್ವಾ? ಆ ರೋಡ್ ಸಿಕ್ಕರೆ ಸಾಕು ನನಗೆ ಸಿಗುತ್ತೆ. ಪಿ ಯು ಕಾಲೇಜ್ ಹೌದು ವಿದ್ಯಾರ್ಥಿ ಪಿ ಯು ಕಾಲೇಜ್ ನಿಮಗೆ ರೈಟ್ ಸೈಡ್ ಅದೇ ಅವಳದು ಪೀಜ್. ಮತ್ತೆ ನಾನು ಹೇಳಿಲ್ಲ ನೀನು ನಂದಲ್ಲಿ ಒಳಗೆ ಅದು ನೋಡ್ಬೇಡ ಅವನು. ಫೈನಲಿ ಬಂದೆ ಗೈಸ್ ಮನೆಗೆ. ಫೈನಲಿ ಈಗ ಮನೆಗೆ ಬಂದೆ. ಈಗ ಏನು ಮಾಡ್ತಿದ್ದೆ ಅಂತ ತೋರಿಸ್ತೇನೆ ಬನ್ನಿ. ಹಿಂಗೇನು ಬರಲ್ಲ ಈಗ ಎಷ್ಟು ಜನಕ್ಕೆ ಎಲ್ಲಿ ನೋಡಿದೆ ನಾನು. ಉಪ್ಪು ಖಾರ ಹಾಕಿದ್ರೆ ಇದಿರುತ್ತಾ? ನೀರು ಹಾಕ್ಲಿಕ್ಕಿಲ್ವಾ? ಇಲ್ಲ ಇಲ್ಲ ಹಾಂ ಇಲ್ಲ ಇಲ್ಲ ಹಾಗೇನೇನಾ? ಪಾಪ್ಕಾರ್ನ್ ಥರ ಬೇಯಿಸಿದ್ದು ಮಖಾನ ಅಂತ ಅವರಿಗಾದ್ರೂ ಗೊತ್ತಿರ್ಬೋದು, ನನಗೆ ಗೊತ್ತಿಲ್ಲ. ಬರ್ನಾದ ಹೇಗೆ ಆಗ್ತಿದೆಯಾ? ಹಾಂ ಬರ್ನ ಹಾಕ್ಬೇಕದು ಜಾಸ್ತಿ ಆಗ್ತದೆ ಅನ್ಸುತ್ತೆ. ಅದೆಂತ ಅಷ್ಟು ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ಆಮೇಲೆ ತಿನ್ನೋಕ್ಕಾಗಲ್ಲ. ಇದ್ರಲ್ಲಿ ಆಗ್ತಿತ್ತು ನೋಡಿ ಈ ಪತ್ರ ಎಲ್ಲ. ಅಂದರೆ ಇದು ಮಾಡಬೇಕಲ್ಲ ಮತ್ತೆ ಚೆಲ್ಲುತ್ತಲ್ಲ. ಹಿಡಿತಾ ಉಪ್ಪು ಖಾರ ಇದೊಂದು ಡಿಫ್ರೆಂಟ್ ರೆಸಿಪಿ ಮಾರೆ, ಬಟ್ ಚೆನ್ನಾಗಿದೆ ಅಂತ ಅಂತಾರಲ್ಲ. ಒಂದು ಸ್ವಲ್ಪ ಖಾರ ಹಾಕ್ಬೇಕು ಅನ್ಸುತ್ತೆ. ಹಾಕು ಖಾರ. ಇವತ್ತು ತಿಂದು ತಿಂದು ಹೊಟ್ಟೆ ಸರಿ ಇದೆ. ನಾನು ತಿನ್ನಲ್ಲ, ಈಗ ರೈಸ್ ಹೋಯ್ತು ನಂದು ವೇಸ್ಟ್ ಆಯ್ತು. ಖಾರ ಜಾಸ್ತಿ ಆಗುತ್ತೆ. ಹೋದೆ ಖಾರ ಬೇಕಲ್ಲ ತಿನ್ನಿ ಖಾರ. ಈಗ ತಿನ್ಲಿಕ್ಕೆ ಆಗುತ್ತದು. ಹಾಂ ಅದಕ್ಕೆ ಬೆಂಕಿ ಹತ್ತುತ್ತಿದೆಯಲ್ಲ. ಹತ್ತುತ್ತಿದೆ, ಬಿಸಿ ಆಗಿದೆ ನೋಡ್ರಿ. ಇದೀಗ ಟೇಸ್ಟ್ ನೋಡೋಣ. ಖಾರ ಮಾರೆ ನಿಂಗೆ ಆಗ್ಲಿಲ್ವಾ? ಪರವಾಗಿಲ್ಲ, ಖಾರ ಆದ್ರೂ ಪರವಾಗಿಲ್ಲ, ಚೆನ್ನಾಗಿದೆ ಟೇಸ್ಟ್. ಹಾಕಿಬಿಡೋಣ. ಗೈಸ್ ಇವತ್ತಿನ ಬ್ಲಾಗ್ ಏನಂದರೆ ತುಂಬ ಚಿಕ್ಕದಾಯಿತು. ಯಾಕಂದರೆ ನಾನೇನೋ ಅಂದ್ಕೊಂಡಿದ್ದೆ ಈ ಥರ ಎಲ್ಲ ಬ್ಲಾಗ್ ಮಾಡಬೇಕು ಅಂತ, ಇವತ್ತೇನಿರುತ್ತೆ ಅಂತ ತೋರಿಸ್ಕೊಳ್ಳೋಣ ಅಂತ. ಬಟ್ ಸಮ್ಟೈಮ್ಸ್ ನಾವು ಅಂದ್ಕೊಂಡಿದ್ದು ಒಂದೇ ಥರ ಇರಲ್ವಲ್ಲ, ಹೇಗೇಗೋ ಇರುತ್ತೆ. ನಾವು ಇವತ್ತು ಈ ಥರ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಗಲ್ಲ. ಸಮ್ಟೈಮ್ಸ್ ಮನಸ್ಸು ಹಾಗೇ ಯಾವ ಥರ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಒಂದು ಸಲ ಖುಷಿ ಇರುತ್ತೆ, ಒಂದು ಸಲ ದುಃಖ ಇರುತ್ತೆ. ಬಟ್ ಸಮ್ಟೈಮ್ಸ್ ಬೇಜಾರಾದಾಗ ಬ್ಲಾಗ್ ಮಾಡಬೇಕು ಅಂತಲೂ ಅನಿಸಲ್ಲ. ಯಾಕಂದರೆ ಬೇಜಾರು ಒಂದು ಸ್ವಲ್ಪ ಸಮ್ ರೀಸನ್ಸ್ಗೆ ಆಗಿರುತ್ತೆ, ಬಟ್ ಎಲ್ಲವನ್ನು ಹೇಳಲಿಕ್ಕಾಗಲ್ಲ. ಬಟ್ ಇವತ್ತು ದಿನ ಸಂಜೆಯಿಂದ ಚೆನ್ನಾಗಿತ್ತು. ಅಂದರೆ ತಿಂದಿರೋದೆಲ್ಲ ಐಟಮ್ಸ್ ಆಗಲಿ, ಮತ್ತು ನನ್ನ ಫ್ರೆಂಡ್ ಬೇರೆ ಮನೆಗೆ ಬಂದಿದ್ಲು, ಸೊ ಚೆನ್ನಾಗೇ ಇತ್ತು. ಬಟ್ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ಇವಾಗ ಊಟ ಮಾಡಬೇಕು, ಬಟ್ ಊಟನೂ ಮಾಡಲಿಕ್ಕೆ ಸ್ವಲ್ಪ ಮನಸ್ಸಿಲ್ಲ ನನಗೆ. ಇವತ್ತು ನಾನು ನೋಡಿದ್ನಲ್ಲ ಮಖಾನ, ಸೊ ಅದು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಇವಾಗ ಇನ್ನೇನು ಈ ಬ್ಲಾಗ್ನ ಎಲ್ಲ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೇನೆ. ಹಾಗೂ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಗೈಸ್. ಹಾಗಿನ್ನು ಊಟ ಮಾಡಿ ಮಲಗೋದು. ಬಾಯ್, ಗುಡ್ ನೈಟ್, ಲವ್ ಯು ಆಲ್.